ಇವಾಗ ಕಾಪರಲ್ಲಿ ನಾವು ನೀರನ್ನ ಸ್ಟೋರ್ ಮಾಡಿ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಬಟ್ ನೀವು ಯಾವ ಥರ ಕುಡಿಬೇಕು, ಎಷ್ಟು ಕುಡಿಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಸ್ಕೈ ಅಂದರೆ ಇಷ್ಟ, ಚೀಕು ಅಂದರೆ ಇಷ್ಟ ಅಂತ. ನಾವಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡ್ರಪ್ಪ ಯಾರಾದ್ರು. ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಫುಲ್ಲು ಮನೆಯೆಲ್ಲ ಗಮ್ ಅಂತ ಇದೆ. ಸೊ ಏನೋ ಮಗನಿಗೆ ಹಿಂಗಾಗಿದೆ ಅಂತ ಹೇಳಿ ಸಕಲ ಬಂದಿದೆ. ನಾಳೆ ಇದನ್ನೇ ಚಿಕನ್ ಹಾಕಿ ಮಾಡ್ಕೊಡು. ವರ್ಕೌಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಡಂಬಲ್ಸಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನಿವತ್ತು ಯಾವುದ್ರದ್ದು ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ನಾನು ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಸೊ ಒಂದು ಹೊಸ ಪ್ರಾಡಕ್ಟ್ನ ತೊಗೊಂಡಿದ್ದೆ, ಅದ್ರ ಬಗ್ಗೆ ನಿಮಗೆ ಶೇರ್ ಮಾಡೋಣ ಅಂತೇಳಿ ಇವತ್ತು ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ ಇದೆ ನೋಡಿ, ಕಾಪರ್ದು ಒಂದು ಜಗ್ ತೊಗೊಂಡಿದ್ದೀನಿ ಮತ್ತು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇದು ಏನಕ್ಕೆ ತೊಗೊಂಡಿದ್ದು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಯೂಶಲಿ ಈಗ ಕಾಪರಲ್ಲಿ ನಾವು ನೀರನ್ನ ಸ್ಟೋರ್ ಮಾಡಿ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಕೂಡ ತೊಗೊಂಡಿದ್ದೀನಿ. ಸೊ ಸಂಜಯ್ ತುಂಬ ದಿನದಿಂದ ಹೇಳ್ತಾ ಇದ್ದೆ ತೊಗೋಬೇಕು ಅಂತ ಹೇಳ್ಬಿಟ್ಟು. ಬಾಟ್ಲ್ ಇತ್ತು ನಮ್ಮ ಹತ್ರ ಒಂದು 2-3, ಬಟ್ ಏನಂದರೆ ಅದು ಕ್ಲೀನ್ ಮಾಡೋದೆಲ್ಲ ಕಷ್ಟ ಒಳಗಡೆ ಎಲ್ಲ. ಅದಕ್ಕೆ ಯೂಸೇ ಮಾಡಿರಲಿಲ್ಲ, ಹಂಗೆ ಎಲ್ಲೋ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ದೆ. ಸರಿ ಆಯಿತು, ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಬಾಟ್ಲನ್ನು ಕೊಟ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಹಾಕಿ ಜಗ್ಗನ್ನ ತೊಗೊಂಬಂದಿದ್ದೀವಿ. 1 ಲೀಟ್ರ್ ಹಿಡಿಯುತ್ತೆ. ಸೊ ಕಾಪರಲ್ಲಿ ನೀವು ನೀರನ್ನ ಸ್ಟೋರ್ ಮಾಡಿ ಕುಡಿಯೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಿಮಗೆ ಡೈಜೆಷನ್ಗಾಗಿರ್ಬೋದು, ಮತ್ತು ಸ್ಕಿನ್ ಚೆನ್ನಾಗಿರೋದಕ್ಕೆ, ಈ ಥರ ಎಲ್ಲದಕ್ಕೂ ಬೆನಿಫಿಟ್ಸ್ ಇದೆ. ಬಟ್ ನೀವು ಯಾವ ಥರ ಕುಡಿಬೇಕು, ಎಷ್ಟು ಕುಡಿಬೇಕು ಅಂತ ಹೇಳಿದ್ರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ, ಫುಲ್ ಇಡೀ ದಿನ ಎಲ್ಲ ಕಾಪರಲ್ಲೇ ನೀರು ಕುಡಿತಾರೆ, ಇಲ್ಲಾಂದರೆ ಫುಲ್ ನೈಟೆಲ್ಲ ಅದರಲ್ಲಿ ಸ್ಟೋರ್ ಮಾಡಿಟ್ಬಿಟ್ಟು ಬೆಳಗ್ಗೆ ಕುಡಿಯೋದು ಆ ಥರ ಮಾಡ್ತಾರೆ. ಬಟ್ ಆ ಥರ ಮಾಡಬಾರ್ದು. ನಾವು ಯಾವ ಥರ ಕುಡಿಬೇಕಂತ ಹೇಳಿದ್ರೆ ಒಂದು ಅದರಲ್ಲಿ ಫಿಲ್ ಮಾಡಿ ಒಂದು 5 to 6 hours ಬಿಟ್ಬಿಟ್ಟು ಕುಡಿದ್ರೆ ಸಾಕಾಗುತ್ತೆ. ಸೊ ಅದರಲ್ಲಿ ನಮಗೆ ಕಾಪರಲ್ಲಿ ಸ್ಟೋರ್ ಮಾಡಿ ಕುಡಿಯೋದ್ರಿಂದ ಒಳ್ಳೆ ಮಿನರಲ್ ಸಿಗುತ್ತೆ. ಅದು ಎಕ್ಸೆಸ್ ಆಗಿಬಿಟ್ರೆ ಓವರ್ನೈಟ್ ಎಲ್ಲ ಬಿಟ್ಟು ಕುಡಿದ್ರೆ ಏನಾಗುತ್ತೆ ಗೊತ್ತಾ? ಸೊ ಅದೇ ಹೇಳ್ತಾರಲ್ಲ, ಅತಿಯಾಗಿ ಕುಡಿದ್ರೆ ಅಮೃತನ ವಿಷ ಅಂತ. ಹಂಗೆ ಕಾಪರ್ ಟಾಕ್ಸಿಸಿಟಿ ಆಗಿ ಸೊ ಹೆಲ್ತ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ನೀವು ಒಂದು 5 to 6 hours ಇಟ್ಬಿಟ್ಟು ಕುಡೀರಿ. ಮತ್ತು ಇಡೀ ದಿನ ಅದನ್ನೇ ಕುಡಿಬೇಕಂತ ಏನಿಲ್ಲ. ಸೊ ಈಗ ನಾನು ಫಿಲ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ. ಸೊ ಒಂದು 5-6 hours ಆಗುತ್ತೆ ಊಟ ಮಾಡೋ ಟೈಮ್ಗೆ. ಸೊ ಆವಾಗ 1 ಲೀಟ್ರ್ ಇದೆ. ಸೊ ಆಲ್ಮೋಸ್ಟ್ ಇಬ್ಬರು ಅರ್ಧ ಕುಡಿದು ಖಾಲಿ ಮಾಡ್ತೀವಿ. ಇನ್ನೊಂದು ಸಲ ಫಿಲ್ ಮಾಡಿಡ್ತೀನಿ, ಮತ್ತು ನೈಟ್ ಇನ್ನೊಂದು ಸಲ ಕುಡಿತೀವಿ. ಸೊ ಒಂದು ದಿನಕ್ಕೆ ಒಂದು 1/2 ಲೀಟರ್ಷ್ಟು ಕುಡಿದ್ರೆ ಸಾಕಾಗುತ್ತೆ. ಸೊ ಜಾಸ್ತಿನೂ ಬರೀ ಕಾಪರ್ ವಾಟರೇ ಕುಡಿಬಾರ್ದು. ಸೊ ಎಸ್ಪೆಷಲಿ ಕಾಪರಿಂದ ನೀರು ಫಿಲ್ ಮಾಡಿ ಕುಡಿಯೋದ್ರಿಂದ ಸೊ ಥೈರಾಯ್ಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಥೈರಾಯ್ಡ್ ಗ್ಲ್ಯಾಂಡ್ಸ್ ಎಲ್ಲ ಕರೆಕ್ಟಾಗಿ ಫಂಕ್ಷನ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಕೂಡ ನಾನು ತರಿಸ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿದ್ದೀನಿ ಇವಾಗ ನನಗೆ ಥೈರಾಯ್ಡ್ ಇದ್ದು ನಾನು ರೆಗ್ಯುಲರಾಗಿ ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಲ್ಲ, ಸೊ ಅದನ್ನು ರಿವರ್ಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಬಟ್ ಸಂಜಯ್ ಇಲ್ಲ ಬೇಡ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರೆ ಅದೆಲ್ಲ ಆ ಥರ ರಿವರ್ಸ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ನ್ಯಾಚುರಲಿ ಬೇಡ ಟ್ಯಾಬ್ಲೆಟ್ಸ್ ಬಿಡಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಡಾಕ್ಟ್ರು ಕೂಡ ನಮ್ಗೆ ಅದೇ ಹೇಳಿದ್ರು, ಇಲ್ಲ ಅದನ್ನು ರಿವರ್ಸ್ ಮಾಡೋಕ್ಕಾಗಲ್ಲ, ನೀವು ಟ್ಯಾಬ್ಲೆಟ್ ತೊಗೊಳ್ಳಬೇಕು ಅಂತ ಹೇಳ್ಬಿಟ್ಟು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಇನ್ನು ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಟ್ಯಾಬ್ಲೆಟ್ಸ್ ಬಿಟ್ಟು. ಸೊ ಅದಕ್ಕೆ ಒಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನಾನು ಒಂದಷ್ಟು ರಿಸರ್ಚ್ ಮಾಡಿ ಒಂದಷ್ಟು ವಿಷಯನ ತಿಳ್ಕೊಂಡಿದ್ದೀನಿ. ಅಂದರೆ ಯಾವ ಥರ ರಿವರ್ಸ್ ಮಾಡಬೇಕು, ಹೆಂಗೆ, ಅದಕ್ಕೆ ಏನೇನು ಮಾಡಬೇಕು, ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಅದನ್ನು ಫಾಲೋ ಮಾಡಿ ನೋಡೋಣ 1 month 2 months. ಸೊ ವರ್ಕ್ ಆದರೆ ನೆಕ್ಸ್ಟ್ ಟ್ಯಾಬ್ಲೆಟ್ ಬಿಟ್ಬಿಟ್ಟು ಅದನ್ನೇ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಕಾಪರ್ ಪಾತ್ರೆಯಲ್ಲಿ ನೀರು ತುಂಬಿ ಕುಡಿಯೋದು, ಅದು ಕೂಡ ಒಂದು ಥೈರಾಯ್ಡ್ ಗ್ಲ್ಯಾಂಡ್ಗೆ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಸದ್ಯಕ್ಕೆ ಇವಾಗ ಇದರಲ್ಲಿ ನೀರು ಕುಡಿತಾ ಇದ್ದೀವಿ. ಚೆನ್ನಾಗಿ ಅನಿಸಿದೆ. ಬಟ್ ಏನಂದರೆ ಪ್ರಾಬ್ಲಮ್ ಇದು ಚೆನ್ನಾಗೇ ತೊಳಿಬೇಕು, ಇಲ್ಲ ಅಂತ ಹೇಳಿದ್ರೆ ಕಪ್ಪಗಾಗ್ಬಿಡುತ್ತೆ. ಸೊ ಹುಣ್ಸೆಹಣ್ಣು ಉಪ್ಪೆಲ್ಲ ಹಾಕ್ಬಿಟ್ಟು. ಸೊ ಸದ್ಯಕ್ಕೆ ಇದಿರಲಿ. ಇವಾಗ ನಾನು ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಿಮಗೆ ತೋರಿಸೋಣ ಅಂಥೇಳಿ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಪ್ರೀವಿಯಸ್ ವಿಡಿಯೋ ನಾನು ಒಂದು 5 ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ರೆಸಿಪೀಸ್ನೆಲ್ಲ ತೋರಿಸಿದ್ದೀನಿ. ಅದನ್ನು ನೀವು ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ನೋಡ್ಕೊಂಡು ಬನ್ನಿ. ಅದರಲ್ಲಿ ಒಂದು ಮಶ್ರೂಮ್ ಗ್ರೇವಿ ಕೂಡ ತೋರಿಸ್ತಿದ್ದೆ, ತುಂಬಾ ಚೆನ್ನಾಗಾಗುತ್ತೆ. ಇವತ್ತು ಮಶ್ರೂಮ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಸೊ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಏನೇನು ಹಾಕಬೇಕು ರುಬ್ಬಕ್ಕೆ ಅಂತೇಳಿ. ಸ್ವಲ್ಪ ಚಕ್ಕೆ, ಒಂದು 4 ಲವಂಗ, 1 ಏಲಕ್ಕಿ, ಮತ್ತು ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಹಸಿರು ಮೆಣಸಿನ್ಕಾಯಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ, ಸೊಪ್ಪು, ಮತ್ತು ಸ್ವಲ್ಪ ಪುದೀನ, ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗೋಯ್ತು. ಇಷ್ಟೇ ಮಸಾಲ. ನೆಕ್ಸ್ಟು ಒಂದು ದಪ್ಪ ತಳ ಇರೋ ಪಾತ್ರೆಗೆ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ನಾರ್ಮಲ್ ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಈರುಳ್ಳಿ ಅಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಆಗಿದೆ. ಇವಾಗ ನಾನು ಏನು ಮಾಡ್ತಿದ್ದೀನಿ, ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ. ಇನ್ನು ಇದ್ಕಿದ ಬೇಳೆ ಇದಾದರೂ ಹಾಕೋಬೋದು, ಇಲ್ಲಾಂದರೆ ನೀವು ಬಟಾಣಿ ಆದರೂ ಹಾಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದ್ಕಿದ ಬೇಳೆ ಹಾಕ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಹಾಕ್ಕೊಳ್ಳಿ ಸಾಕು.
ಉಪ್ಪು ಕಾಳೆಲ್ಲ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದೇ ಒಂದು ಟೊಮೊಟೊ ಹಾಕೊತಿದ್ದೀನಿ, ಜಾಸ್ತಿ ಟೊಮೊಟೊ ಬೇಡ, ಒಂದು ಅಪ್ಪುದು ಹಾಕ್ಕೊಳ್ಳಿ ಸಾಕಾಗುತ್ತೆ. ಇದು ಕೂಡ ಫುಲ್ಲು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಎಷ್ಟು ಸಲ ಬಿಸಿ ಬಿಡ್ತೀನಿ ಗೊತ್ತಾ, ಅಯ್ಯೋ ಮರ್ತು ಎಷ್ಟು ಸಲ ಕೈ ಸುಟ್ಕೊಂಡಿದ್ದೀನೋ, ಯಾವಾಗಲೂ ಮುಟ್ತಾನೆ ಇರ್ತೀನಿ ನಾನು. ಹೋಗಪ್ಪ. ಸೊ ಅಷ್ಟರಲ್ಲಿ ಅಕ್ಕಿ ತೊಳ್ಕೊತೀನಿ. ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ರುಬ್ಕೊಂಡ್ವಲ್ಲ ಮಸಾಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು. ನೋಡಿ ಎಣ್ಣೆ ಬಿಟ್ಟಿದೆ ಕ್ಲೀನಾಗಿ, ಎಷ್ಟು ಚೆನ್ನಾಗಿ. ಸೊ ಬೆಂದಿದೆ ಇವಾಗ ಮಸಾಲ ಎಲ್ಲ. ಇವಾಗ ನಾನು ಇದನ್ನ ಹಾಕ್ಕೊತೀನಿ, ಮಶ್ರೂಮು. ಇದು ಸ್ವಲ್ಪ ಉಪ್ಪು ಖಾರ ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಒಂದು 10-15 ನಿಮಿಷ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಮಶ್ರೂಮ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಸೊ ನೀರು ಹಾಕಿ ಕುದಿಸ್ಕೊತೀನಿ. ಬಿಸಿ ನೀರು ಹಾಕ್ಕೊಳ್ಳಿ ಯಾವಾಗಲೂ ಈ ಥರ ಬಿರಿಯಾನಿ ಪಲಾವ್ ಎಲ್ಲ ಮಾಡುವಾಗ, ಬೇಗ ಕುದಿಯುತ್ತೆ ಮತ್ತು ಚೆನ್ನಾಗಾಗುತ್ತೆ. ನಾನು ಎಷ್ಟು ಹಾಕ್ಕೊತೀನೋ ರೈಸು ಅಷ್ಟೇ ನೀರು ಹಾಕ್ಕೊತೀನಿ, ಸ್ವಲ್ಪ ಕಮ್ಮಿ ಹಾಕ್ಕೊತೀನಿ ಅಷ್ಟೇ. ನಾನು ಉಪ್ಪು ಹಾಕ್ಕೊಂಡಿರೋದು ನಿಮಗೆ ತೋರಿಸೇ ಇಲ್ಲ, ಆಮೇಲೆ ಕೇಳಬೇಡಿ. ಆವಾಗವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಸ್ವಲ್ಪ ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತೀನಿ. ಮೊಸರು ಬಜ್ಜಿ ಇದ್ದರೆ ಚೆಂದ ನನಗೆ, ಈ ಥರ ಬಿರಿಯಾನಿ ಇದೆಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಅಂದರೆ ಜಾಸ್ತಿ ಮೊಸರು ಇರಬಾರ್ದು, ಜಾಸ್ತಿ ಈರುಳ್ಳಿ ಮತ್ತು ಸೌತೆಕಾಯಿ ಇರಬೇಕು, ಕೊತ್ತಂಬರಿ ಸೊಪ್ಪೆಲ್ಲ. ಸೊ ಗಟ್ಟಿಗಿರಬೇಕು. ಇವನು ಬೇರೆ ಅಳ್ತಾ ಇದ್ದಾನೆ ಆವಾಗಲಿಂದ. ಚಿಕ್ಕು ಅದೆಲ್ಲ ಬೀಳಿಸ್ತೀಯ ನಡಿ. ತೆಗಿಯೋಕ್ಕಾಗಲ್ಲ, ಅದಿನ್ನ ಓಪನ್ ಮಾಡಿಲ್ಲ, ನಿದ್ದೆನೂ ಮಾಡಿಲ್ಲ ಅವನು ಇವತ್ತು. ಅಡುಗೆ ಮಾಡಿಬಿಟ್ಟು ಕೈ ಹುಷಾರಮ್ಮ, ಆಮೇಲೆ ನಿದ್ದೆ ಮಾಡಿಸೋಣ ಅಂತ. ನೋಡಿ ಬಿಸಿ ನೀರು ಹಾಕಿದ್ವಲ್ಲ, ಬೇಗ ಕುದಿಯುತ್ತೆ. ಮಸಾಲ ಈ ಥರ ಆಗಿದೆ. ನಾನು ಯಾವುದೇ ಥರ ಎಕ್ಸ್ಟ್ರಾ ಮಸಾಲ ಏನೂ ಆ್ಯಡ್ ಮಾಡಿಲ್ಲ, ಏನು ರುಬ್ಕೊಂಡು ಅಷ್ಟೇ. ಇವಾಗ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತೀನಿ. ನಾನು ಏನು ಮಾಡ್ತೀನಿ ಗೊತ್ತಾ, ತೊಳೆದ್ಬಿಟ್ಟು ನೀರನ್ನ ಸೋಸ್ಬಿಡ್ತೀನಿ, ನೀರು ಅದರಲ್ಲೇ ಬಿಡಲ್ಲ. ತುಂಬ ಹೊತ್ತು ಆ ಥರ ಬಿಟ್ಟರೆ ನೀವು ಒಂಥರ ಫುಲ್ಲು ಪುಡಿ ಆಗೋಗ್ಬಿಡುತ್ತೆ ಅಕ್ಕಿ ಎಲ್ಲ. 70% ಬೆಂದಿದೆ. ನೋಡಿ ಹಿಂಗೆ ಕೈ ಮೇಲೆ ಆರಿಸ್ಕೊಳ್ಳೋದು, ಬಿಸಿ ಮುಟ್ಟೋದು, ಇದೇ ನಂದು. ಯೂಶ್ವಲಿ ಈ ಬಿರಿಯಾನಿಗೆಲ್ಲ ನಾನು ಕುಕ್ಕರಲ್ಲಿ ಮಾಡೋದು ಬಿಟ್ಬಿಟ್ಟಿದ್ದೀನಿ ತುಂಬ ದಿನದಿಂದ. ಸೊ ಈ ಥರ ಇಟ್ಬಿಟ್ಟು ಕುಟ್ಟಣಿಗೆ ಅದನ್ನು ಇಟ್ಟರೆ ಕ್ಲೀನಾಗಿ ಆಗುತ್ತೆ. ಕರೆಕ್ಟಾಗಿ ನೀವು 8 ಮಿನಿಟ್ಸ್ಗೆ ಆಫ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗಿರುತ್ತೆ. ಏನಾಯಿತು? ಮಶ್ರೂಮ್ ದಮ್ ಬಿರಿಯಾನಿ ರೆಡಿಯಾಗಿದೆ. ಫುಲ್ಲು ಮನೆಯೆಲ್ಲ ಗಮ್ ಅಂತ ಇದೆ. ಸೊ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಹೊಟ್ಟೆ ಇಷ್ಟವಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನೇ ರಿವ್ಯೂ ಹೇಳಿದ್ರೆ ಚೆನ್ನಾಗಿರಲ್ಲ. ಸೊ ನನ್ನ ಗಂಡನಿಗೆ ಇದನ್ನ ಹಾಕೊಟ್ಬಿಟ್ಟು ಸಂಜಯ್ ಹತ್ರನೇ ಇಳಿಸ್ತೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಸಂಜಯ್ಗೆ ಹೇಳಿದ್ದೀನಿ, ನೀನು ನ್ಯಾಚುರಲ್ ಆಗಿ ಹೆಂಗೆ ನನ್ನ ಹತ್ರ ಇರ್ತೀವಿ ಅದೇ ಥರ ಮಾತಾಡಬೇಕು, ಕ್ಯಾಮ್ರಾ ಬಂದ ತಕ್ಷಣ ಕಾನ್ಷಿಯಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅದು ಎಲ್ಲ ಫುಡ್ನು ಅಷ್ಟೇ ತಿಂದ್ಬಿಟ್ಟು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾನೆ. ಬಟ್ ಕ್ಯಾಮ್ರಾ ಮುಂದೆ ಬಂದಾಗ ಚೆನ್ನಾಗಿದೆ ಅಂತಾನೆ. ಒರಿಜಿನಲ್ ರಿವ್ಯೂ ಹೆಂಗೆ ಕೊಡ್ತೀವಿ ಹಂಗೆ ಕೊಡ್ಬೇಕಂತ ಹೇಳಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ವೆಯ್ಟ್ ಲಾಸ್ ಜರ್ನಿಯ ಮೀಲ್ ಕೂಡ ರೆಡಿ ಆಗ್ತಾ ಇದೆ. ನೋಡಿ ಬಜ್ಜಿ ಈ ಥರ ಗಟ್ಟಿಗೆ ಮಾಡ್ಕೋಬೇಕು, ಅಂದರೆ ತಿಂಗಾಗ ಒಂಥರ ಕುರುಮ್ ಅಂತ ಸಿಗ್ತಾ ಇರಬೇಕು ಈರುಳ್ಳಿ ಸೌತೆಕಾಯಿ ಎಲ್ಲ. ಎಲ್ಲಿ ಮೊಸರು ಬಜ್ಜಿ? ಮೊಸರು ಬಜ್ಜಿ ಎತ್ಕೋಬೇಕು ಹಂಗ. ಮೊಸರು ಬಜ್ಜಿ ಹಾಕಲ್ಲ ಅವಳಿಗೆ ರಿವ್ಯೂ ಹೇಳ್ಬೇಕಂತೆ. ಬಿಟ್ಟು ಸಾಕು. ಬಿರಿಯಾನಿ ಕೊಟ್ಟಿದ್ರೆ ಇನ್ನೂ ಸಕಲಾಗಿ ಹೇಳ್ತಾ ಇದ್ದೆ. ಮಶ್ರೂಮ್ ಬಿರಿಯಾನಿ ಇಲ್ಲ ಇಲ್ಲ, ಆದ್ರೂ ಸೋಮವಾರದಲ್ಲೂ ನೀನು ಬಿರಿಯಾನಿ ಮಾಡಿದ್ದೀನಿ. ಘಮ ಘಮ ಚೆನ್ನಾಗಿ ಬರ್ತಿದೆ. ನಾನೇ ಹೇಳ್ಬಿಟ್ಟು ಹಾಕ್ಸಿರೋದು ಇದು ಅವರೇಕಾಳು ಇದ್ಕಿನ ಬೇಳೆ. ಹೌದು, ಇದ್ಕಿನ ಬೇಳೆ ಹಾಕ್ಬೇಕು, ಅವಾಗ ಚೆನ್ನಾಗಿ ಬರೋದು.
ಸೇಮ್ ಬಿರಿಯಾನಿ ಥರನೇ ಬಂದಿದೆ. ಚೀಕು ಉದುರಾಗಿ ಸಕಾಲ ಬಂದಿದೆ. ನಾಳೆ ಇದನ್ನೇ ಚಿಕನ್ ಹಾಕೊಂಡು ಮಾಡಿಕೊಡು. ದಿನ ಇದೇ ಮಾಡ್ತೀನಿ ಬಾ, ವಾರದಲ್ಲಿ 5 ದಿನ. ಮತ್ತೆ ನಾಡಿದ್ದು ಮಟನ್ನು, ಆಮೇಲೆ ಮತ್ತೆ ಶನಿವಾರ ಪನ್ನೀರ್ ಹಾಕ್ಬಿಡ್ಲ ಇದಕ್ಕೆ. ಇಲ್ಲ, ಇದು ಸಕಾಲ ಇದೆ. ನೆಕ್ಸ್ಟ್ ಉದುರಾಗಿ ಖಾರ ಸ್ವಲ್ಪ ಸಕಾಲ ಖಾರ ಜಾಸ್ತಿ ಇದೆ. ಆ್ಯಕ್ಚುಲಿ ಖಾರ ಇವಾಗ ಕಡಿಮೆ ತಿಂತಾರೋದ್ರಿಂದ ಖಾರ ಜಾಸ್ತಿ ಇದೆ. ಚೆನ್ನಾಗಿದೆ. ಮಶ್ರೂಮ್ ಆಚೆ ನಾನು ಆ್ಯಕ್ಚುಲಿ ಹೇಳ್ತೀನಿ ಲಾಸ್ಟ್ ಟೈಮು ಅದೇ ಥರ ಇದೆ. ಅದೆಲ್ಲ ತಿನ್ಬಲ್ಲ, ಗಿರಿನಗರಲ್ಲ ಎಲ್ಲ ಸೇಮ್ ಅದೇ ಥರ ಬಂದಿದೆ. ಸೂಪರ್ ಆಗಿದೆ. ಇದೇ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮದುವೆ ಮಾಡಿ. ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ಮಜಾ ಮಾಡಿನಾ? ತಿನ್ಕೊಳ್ಳಿ ಅಲ್ಲ ಫಸ್ಟ್ ತಿಂತಾರ ಅಲ್ಲ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ. ಎಲ್ಲ ನಾನು ಹೇಳ್ಕೊಡ್ಬೇಕು. ಆಮೇಲೆ ಸಿಗ್ತೀವಿ ನಾವು. ಸ್ಕೈ ಏನು ಮಾಡ್ತಾವನೆ, ಸ್ಕೈ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಮೊಸರನ್ನ ತಿಂದು ಕೂತವ್ರಿಗೆ ಮಹಾರಾಜ. ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ ಸ್ಕೈ ಅಂದರೆ ಇಷ್ಟ, ಚೀಕು ಅಂದರೆ ಇಷ್ಟ ಅಂತ. ನಾವಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡ್ರಪ್ಪ. ಸೊ ಊಟ ಎಲ್ಲ ಮುಗಿಸಿ ಸ್ವಲ್ಪ ಇವಾಗ ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಇವತ್ತು ಸ್ನಾನನೇ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಬೆಳಗ್ಗೆ ಕೆಲಸ ಜಾಸ್ತಿ ಇತ್ತು, ಮತ್ತು ಇವ್ನು ಬೇರೆ ಸ್ವಲ್ಪ ಆಟ ಮಾಡ್ತಾ ಇದ್ದ. ನಮ್ಮದಂತೂ ದಿನ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಒಂದೊಂದ್ಸಲ ಟೈಮ್ ಆಗಿಲ್ಲ ಅಂತ ಹೇಳಿದ್ರೆ ನಾನು ಈವ್ನಿಂಗ್ ಸ್ನಾನ ಮಾಡಿಕೊಂಡು ಆವಾಗಲೇ ದೀಪ ಹಚ್ತೀನಿ. ಟೈಮ್ ಇದ್ದರೆ ಸೊ ಬೆಳಗ್ಗೆನೇ ಸ್ನಾನ ಮಾಡಿ ದೀಪ ಹಚ್ಬಿಡ್ತೀನಿ. ಸೊ ಇವತ್ತು ಲೇಟ್ ಆಗೋಯ್ತು, ಇನ್ನೇನು ದೀಪ ಹಚ್ಬೇಕು ಇವಾಗ. ಸೊ ಇವನು ಕೂಡ ಮಲ್ಕೊಂಡಿದ್ದಾನೆ. ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ. ಹಾಲಲ್ಲೇ ಮಲಗಿಸ್ತೀನಿ ಇವಾಗ, ಯಾಕಂದರೆ ನಮ್ಮ ರೂಮು ಸ್ವಲ್ಪ ವೆಂಟಿಲೇಷನ್ ಇಲ್ಲ, ಗಾಳಿ ಎಲ್ಲ ಬರೋಲ್ಲ, ಸೆಕೆ ಜಾಸ್ತಿ ಆಗುತ್ತೆ ಅಂತೇಳಿ ಹಾಲಲ್ಲೇ ಫ್ರೀಯಾಗಿ ಮಲಗಿಸ್ತೀನಿ. ಆರಾಮಾಗಿ ಮಲ್ಕೊಂಡು ಸ್ವಲ್ಪ ನಿದ್ದೆ ಮಾಡ್ತಾನೆ. ಅಂದರೆ ಒಂದು 2 hours ಮಲ್ಕೊತಾನಷ್ಟೇ. ಸೊ ನೈಟ್ ಟೈಮ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಅವನು. ಇಂದ ಆಗಿರೋ ಫ್ರಸ್ಟ್ರೇಷನ್ ಎಲ್ಲ ಕಮ್ಮಿ ಮಾಡ್ಕೋಬೇಕಂತ ಹೇಳಿದ್ರೆ ನಾನು ಇವಾಗ ಒಂದು ಗ್ಲಾಸ್ ಕಾಫಿ ಕುಡಿಬೇಕು. ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಕಾಫಿ ಲವರ್ ಅಂತ ಹೇಳ್ಬಿಟ್ಟು, ಕಾಫಿ ಹುಚ್ಚ ಅಂತ ಹೇಳ್ಬಿಟ್ಟು. ಅವಾಗವಾಗ ಕಾಫಿ ಬಗ್ಗೆ ಸ್ಟೋರಿ ಕೂಡ ಶೇರ್ ಮಾಡ್ತಾ ಇರ್ತೀನಿ. ಸೊ ಎಷ್ಟೊಂದು ಜನ ರಿಪ್ಲೈ ಮಾಡ್ತಿರ್ತಾರೆ, ಅವಾಗ ಅನ್ಕೋತಿದ್ದು ನಂತರ ಕಾಫಿ ಟೀ ಹುಚ್ಚರು ಇದಾರಲ್ಲ, ನನ್ನ ಜಾತಿಯವರೇ ಇದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಏನೋ ಒಂಥರ ಗೊತ್ತಿಲ್ಲ, ಕಾಫಿ ಟೀ ಕುಡಿದ್ರೆ ಏನೋ ಒಂಥರ ಫುಲ್ಲು ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಕಾಫಿ ಸ್ವಲ್ಪ ಹೀಟು, ಅದು ಈ ಬೇಸಿಗೆನಲ್ಲಿ ಸ್ವಲ್ಪ ಹೀಟ್ ಆಗ್ತಿದೆ ನನ್ನ ಬಾಡಿ, ಬಟ್ ಆದರೂ ಬಿಡಲ್ಲ, ಒಂದು ಅರ್ಧ ಗ್ಲಾಸ್ ಆದರೂ ಕಾಫಿ ಕುಡಿತೀನಿ. ಸೊ ಇವಾಗ ಸದ್ಯಕ್ಕೆ ನಾನು ಪೂಜೆ ಮಾಡಿಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಡೆಸರ್ಟ್ ಬೇಕಾ ನಿಂಗೆ? ಸ್ವೀಟ್ ಇಲ್ಲದೆ ಇರೋ ಡೆಸರ್ಟ್, ರಾಗಿ ಗಂಜಿ. ರಾಗಿ ಗಂಜಿಗೆ ಮೊಸರು ಹಾಕ್ತೀನಲ್ಲ, ಅದ್ರ ಮೇಲೆ ಸ್ವಲ್ಪ ಪೊಮೊಗ್ರೆನೇಟ್ ಉದುರಿಸಿದ್ದೀನಿ, ನೋಡೋಣ ಹೆಂಗಾಗುತ್ತೆ ಟೇಸ್ಟು ಅಂತ. ಡೆಸರ್ಟ್ ಬೇಕೇನೋ ನಿಂಗೆ? ತಗೊಳ್ಳೋ. ನನಗೆ ಸಂಜು ಮೈ ಡಿನ್ನರ್ ಇದು. ಮಧ್ಯಾಹ್ನ ರೈಸ್ ತಿಂದಿದ್ದೀನಲ್ಲ, ಅದಕ್ಕೆ ಇವಾಗ ಲೈಟಾಗಿ ಏನಾದರೂ ತಿನ್ನಬೇಕು. ಚಪಾತಿನೋ ಇಲ್ಲ ರೊಟ್ಟಿ ಮಾಡ್ಕೊಳ್ಳೋಕ್ಕೆ. ಬೆಳಗ್ಗೆನೋ ಇವತ್ತು ರೊಟ್ಟಿನೇ ಮಾಡಿದ್ದು. ಸೊ ಇನ್ನೇನು ತಿನ್ನೋದು ಅಂತೇಳಿ ಸ್ವಲ್ಪ ಪೊಮೊಗ್ರೆನೇಟ್ ಹಾಕ್ಕೊಂಡಿದ್ದೀನಿ, ನೋಡೋಣ ಹೆಂಗಿರೋ ಟೇಸ್ಟು ಅಂತ. ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗುತ್ತಲ್ಲ, ನೋಡೋಣ ಇರಿ. ಚೆನ್ನಾಗಿದೆ ಆ್ಯಕ್ಚುಲಿ, ಮಧ್ಯೆ ಮಧ್ಯೆ ತಿನ್ನುವಾಗ ಸಿಗುತ್ತಲ್ಲ, ಅದೊಂಥರ ಅದ್ರ ಜ್ಯೂಸ್ ಕೂಡ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಪೊಮೊಗ್ರೆನೇಟ್ ಹಾಕ್ತೀನಿ. ತಗೊಳ್ಳೋ, ಡೆಸರ್ಟ್ ತಿನ್ನು. ಬಾಯೆಲ್ಲ ಇಟ್ಕೊಂಡವನೇ. ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಇದಕ್ಕೆ ಒಂದು ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಬೇಕು. ಅನ್ಬಾಕ್ಸ್ ಮಾಡುವಾಗ ಸಿಗ್ತೀನಿ, ಅದೇನು ಅಂತ ತೋರಿಸ್ತೀನಿ ನಿಮಗೆ. ಸುಮ್ಮನೆ ಅಯ್ಯಪ್ಪ ಎತ್ತ ನೋಡಿ, ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಹೆವಿ ಲಿಫ್ಟ್ ವಿತ್ ಕೇರ್ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅವ ಎತ್ತಕ್ಕೆ ಆಗ್ತಿಲ್ಲ. ಏನಪ್ಪ ಇದು, ಇಷ್ಟು ಭಾರ ಇರೋ ಪಾರ್ಸಲ್ಲು ನಾನು ಆರ್ಡರ್ ಮಾಡಿಬಿಟ್ಟು ಮರ್ತೋಗ್ಬಿಟ್ಟಿದ್ದೀನಿ. ಅವ್ನು ಬಂದು ಕೊಟ್ಟ ತಕ್ಷಣ ಈಸಿಯಾಗಿ ಇಸ್ಕೊತಾ ಇದ್ದೀನಿ, ಎತ್ತಕ್ಕೆ ಆಗ್ತಾಯಿಲ್ಲ. ಅಯ್ಯೋ ಏನಿದು, ಏನು ಬಂದಿದೆ, ಏನು ಆರ್ಡರ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ. ಅದು ಓಪನ್ ಮಾಡೋವರೆಗೂ ನನಗೆ ಗೊತ್ತೇ ಇಲ್ಲ ಅಷ್ಟೊಂದು ಭಾರ ಇದೆಯಲ್ಲ ಅಂತ. ಏನಂತ ತೋರಿಸ್ತೀನಿ ಬನ್ನಿ ಇಲ್ಲಿ. ಸಖತ್ ಭಾರ ಇದೆ. ಆ್ಯಕ್ಚುಲಿ ನಾನು ಇದು ತರಿಸಿರೋದು 2 ಸೇರಿ 5 kg ಬರುತ್ತೆ. ಅಂದರೆ ಒಂದು 2.3 kg ಆ ಥರ ಏನೋ ಬರುತ್ತೆ. ಆ್ಯಕ್ಚುಲಿ ನಾನು 2 kg ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆಮೇಲೆ 2 kg ತುಂಬ ಸಣ್ಣದಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ. ಸಿಕ್ಕಾಬಟ್ಟೆ ಹೆವಿ ಇದೆ ಆ್ಯಕ್ಚುಲಿ. ಅಂದರೆ ಇದುವರೆಗೂ ನಾನು ಜಸ್ಟ್ ಹಂಗೆ ನಾರ್ಮಲ್ ವರ್ಕೌಟ್ ಮಾಡಿರೋದಲ್ವಾ, ಈ ಥರ ಡಂಬಲ್ಸ್ ಎಲ್ಲ ಯೂಸ್ ಮಾಡಿಲ್ಲ. ಹಂಗಾಗಿ ಸ್ವಲ್ಪ ಹೆವಿ ಫೀಲ್ ಆಗ್ತಿದೆ ನನಗೆ.
ಬಟ್ ಈ ಥರ ಡಂಬಲ್ಸಲ್ಲಿ ಮಾಡೋದ್ರಿಂದ ತುಂಬ ಮಸಲ್ಸ್ ಎಲ್ಲ ಬಿಲ್ಡ್ ಆಗುತ್ತೆ, ಒಳ್ಳೆಯದು. ಸುಮ್ಮನೆ ಇರೋ. ಅದೇ ಸ್ಟಾರ್ಟಿಂಗ್ ಒಂದು 1 kg 2 kg ತರಿಸ್ಕೋಬೇಕಿತ್ತು. ನೋಡೋಣ, ಇದರಲ್ಲಿ ಡಂಬಲ್ಸ್ ಯೂಸ್ ಮಾಡಿ ಮಾಡೋ ಅಂಥ ಎಕ್ಸಸೈಸ್ನೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ಬಟ್ ನೀವು ಇನ್ನೂ ಏನಾದರೂ ಹೊಸಬ್ರಾಗಿದ್ರೆ ಈ ವರ್ಕೌಟ್ಗೆಲ್ಲ ವರ್ಕೌಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಡಂಬಲ್ಸಿಂದ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಮನೆಯಲ್ಲೇ ಒಂದು 2-3 ಮಂತ್ಸ್ ನಿಮ್ಗೆ ಅಭ್ಯಾಸ ಆಗಬೇಕು, ಆಮೇಲೆ ನೀವು ಡಂಬಲ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಡಂಬಲ್ಸ್ ಒಂದೇ ಸಲ ಜಾಸ್ತಿ ತೊಗೊಂಬಿಡ್ಬೇಡಿ. ನಿಮ್ಗೆ ಸ್ವಲ್ಪ ಎಲ್ಲ ಸೆಟ್ ಆಯಿತು ಅಂತ ಹೇಳಿದ್ಮೇಲೆ 1 kg ಇಲ್ಲ 2 kgಯಿಂದ ಸ್ಟಾರ್ಟ್ ಮಾಡಿ. ಸೊ ನಾನು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2.25 kg ತರಿಸಿದ್ದೀನಿ. ಸೊ 2.3 grams ಇದೆ. ನೋಡೋಣ ಏನೇನು ಮಾಡ್ತೀನಿ ಇದರಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಹೆವಿ ಫೀಲ್ ಆಗ್ತಿದೆ. ಮೋಸ್ಟ್ಲಿ ನನ್ನ ಮಸಲ್ಸ್ ಎಲ್ಲ ವೀಕ್ ಇದೆ ಅನಿಸುತ್ತೆ, ಅದಕ್ಕೆ ಓ ಮೈ ಗಾಡ್ ಭಾರ ಫೀಲ್ ಆಗ್ತಿದೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೈಕ್ 2 kgದು ಇದೆ, 1 kgದು ಇದೆ. ಸೊ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ ಇಲ್ಲಿ ಹೆಂಗಿದೆ. ಸೊ ಗ್ರೀನ್ ಕಲರ್ ಇದೆ, ಇದು ಚೆನ್ನಾಗಿದೆ ಕ್ವಾಲಿಟಿ. ಇನ್ನೊಂದು ನೋಡಿದ್ದೆ ತುಂಬ ಕಮ್ಮಿ ಇತ್ತು, ಒಂದು 250-300 ರೂಪಾಯಿ. ರಿವ್ಯೂ ಎಲ್ಲ ನೋಡಿದೆ, ಇದು ಕಟ್ಟೆ ಆಗಿಬಿಟ್ಟಿತ್ತು. ಆ ಥರದ್ದೆಲ್ಲ ತೊಗೊಂಡ್ರೆ ದುಡ್ಡು ವೇಸ್ಟ್ ಆಗುತ್ತೆ. ಸೊ ಒನ್ ಟೈಮ್ ಇನ್ವೆಸ್ಟ್ ಮಾಡೋದು ಚೆನ್ನಾಗಿರೋ ತೊಗೋಬೇಕು ಅಂತೇಳಿ ಇದು ಆಲ್ಮೋಸ್ಟ್ ನಾನು 900 ರೂಪೀಸ್ ಪೇ ಮಾಡಿದ್ದೀನಿ. ಸೊ ಚೆನ್ನಾಗಿದೆ ಕ್ವಾಲಿಟಿ ಅಂತೂ, ಹಿಡ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ಸೊ ಇದರಲ್ಲಿ ಎಕ್ಸಸೈಸ್ ಮಾಡಿ ಯಾವ್ಯಾವ್ದು ಎಕ್ಸಸೈಸ್ ಮಾಡ್ತೀನಿ ಏನು ಅಂತೇಳಿ ತೋರಿಸ್ತೀನಿ. ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ನೋಡೋಣ, ನೆಕ್ಸ್ಟು ಇದರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ತೋರಿಸಿರೋ ಅಂಥ ಮಶ್ರೂಮ್ ಬಿರಿಯಾನಿನ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ವಲ್ಪ ವರ್ಕೌಟ್ ಮಾಡೋಣ, ಇವತ್ತು ಬೇಡ, ನಾಳೆ ಆಲ್ರೆಡಿ ಊಟ ಆಗಿದೆ. ಓ ಮೈ ಗಾಡ್, ಕೂತ್ಕೊಳ್ಳಿ ಬಿಡು, ಅವನು ಏನು ಮಾಡೋಕ್ಕಾಗುತ್ತೆ, ಮಂಗ ಆಗಿದ್ದಾನೆ.